ಅಕ್ಕೋ, ನಮ್ಮ ಮಗಳು ಮದುವೆ ಒಂದು ಒಳ್ಳೆ ರೀತಿಯಂಗೆ ಆಯ್ತು ಕಣ್. ಎಂಥದ್ದು ಒಂದು ತೊಂದ್ರೆ ಬರ್ದೆ ಗಮ್ಮತ್ತಂಗೆ ಆಯ್ತಲ್ದ, ಅಷ್ಟೇ ಸಾಕು. ಹೌದು ಮಾರ್ರೆ, ಒಳ್ಳೆ ರೀತಿ ಮುಗೀತು. ದೇವ್ರ ದೊಡ್ಡನ್ ಎಲ್ಲ ಸಸೂತ್ರದ ಮುಗಿಸಿ ಕೊಟ್ಟ. ಅಮ್ಮ, ಅಕ್ಕನ ಮದಂಗೆ ಪಾಯಸ ಇಷ್ಟು ಲಾಯ್ಕ್ ಆಯ್ತಲ್ದ, ನೆಂಟನ್ ಕಾಮ್ರಾಗ್ಲಂಗೆ ಸರಿಯಾಗಿ ಹುಂಬಕೆ ಆಯಿಲ್ಲ ಕಣ್. ಇವನೊಬ್ಬ, ಇವನಿಗೆ ಗಳಿಗೂ ತಿಮ್ಮದೇ ಒಂದು ಗಿರ. ಹೌದು ಮಾಯ, ತಮ್ಮಣ್ಣಿ ಹೇಳ್ದಂಗೆ ಅಡುಗೆ ಎಲ್ಲ ಭಾರಿ ಲಾಯ್ಕ್ ಆಯ್ದಿತ್ತು. ನಮಗೆ ಗಡಿ ಬಿಡಂಗೆ ಉಂಬಕ್ಕೆ ಸರಿಯಾಗಿ ಆಯಿಲ್ಲ. ಹೌದೌದು, ಭಾರಿ ಸಾಪ ಆಯ್ದಿತ್ತು ಅಡುಗೆ. ಮಗ ಆಶಾ, ನೀ ಮದಿರಾಗ್ಲಿ ಎಲ್ಲ ಮುಗೀತಲ್ಲ ಮಗ. ನೀ ಬೇಕಾದ್ರೆ ಒಂದು 4 ದಿನ ಅಬ್ಬಿ ಮನೆಗೆ ಹೋಗಿ ಆರಾಮ್ ಮಾಡ್ಕೊಂಡು ಬಪ್ಪಿಲ್ಲ. ಮಾಯಾ, ನೀವೆಲ್ಲ ಎಷ್ಟು ಒಳ್ಳೆಯರ, ನಾನು ಎಷ್ಟು ಆಸೆ ಮಾಡ್ಕಂತ್ರಿ. ನೀನು ನಮ್ಮ ಮಗಳಿದ್ದಂಗೆ, ನಿನ್ನನ್ನು ಲೈಕ್ ಮಾಡಿ ಕಾಮ್ದು ನಮ್ಮ ಕರ್ತವ್ಯ ಅಲ್ದ. ಹೌದಾಶ, ಮದಿ ಕೆಲಸ ಎಲ್ಲ ಮುಗೀತಲ್ಲ. ನೀನು ಅಮ್ಮನ ಮನೆಗೆ ಹೋಗ್ದಾರೆ ನಾಳಿಗೆ ಬಿಟಿಕೆ ಬತ್ತೆ. ಅಣ್ಣ, ನಾನು ಅತ್ತಿಗೆ ಜೊತೆಗೆ ಅವ್ರ ಮನೆಗೆ ಹೋತೆ ಅಕ್ಕ. ಇವನೊಬ್ಬ ಅತ್ತಿಗೆ ಬೀಲ, ಅವಳು ಎಲ್ಲಿ ಹೋರು ಅವಳು ಬೆನ್ನು ಹಿಡ್ಕೊಂಡು ಹೋಯ್ಕೆ ಇವನಿಗೆ. ಹೋಗು, ಆರ ಅವಳಿಗೆ ರಗಳೆ ಮಾಡಬೇಡ, ಗೊತ್ತಾಯ್ತಾ? ಅಕ್ಕಮ್ಮ, ನಾ ಅತ್ತಿಗೆ ಜೊತೆಗೆ ಹೋತೆ, ನಾ ಅತ್ತಿಗೆ ಜೊತೆಗೆ ಹೋತೆ. ಶ್ವೇತಾ, ಸುಹಾಸ್, ಬನ್ನಿ ಮಗ, ಬನ್ನಿ ಬನ್ನಿ, ಒಳಗೆ ಬನ್ನಿ, ಕೂತ್ಕೊಳ್ಳಿ ಬನ್ನಿ. ನಮಸ್ಕಾರ ಅತ್ತೆ. ಶ್ವೇತಂಗೆ ನಿಮ್ಮನ್ನೆಲ್ಲ ಕಾಣಕ್ಕೆ ಅನ್ಸ್ತಮ್ರ, ಅದಕ್ಕೆ ಕರ್ಕೊಂಡು ಬಂದೆ. ಒಳ್ಳೇದಾಯ್ತು ಮಗ, ನಮಗೂ ಅವಳದ್ ನೆನಪಾತಿದ್ದೀತು. ಅವಳನ್ನ ಬಿಟ್ಟು ಇಷ್ಟು ಸಮಯ ಆಯ್ಕೊಂಡ್ಲಿಲ್ಲ ಅಲ್ದ. ಶ್ವೇತಾ, ನೀನೊಂದು ಫೋನ್ ಮಾಡೋಕ ಇಲ್ಲೇ ಮರೀತಿ. ನಾನೇ ಬರ್ತಿದ್ದೀನಲ್ಲ ನಿಮ್ಮಿಬ್ರನ್ನ ಕರ್ಕೊಂಡು ಬಪ್ಪಕ್ಕೆ. ನಾವೇ ನೆಂಟ್ರ ಕರ್ಕೊಂಡು ಬಪ್ಪಕ್ಕೆ, ನಾವು ಮನೆಯಾರೇ ಅಲ್ದ. ಹೌದು ಮಗ, ನೀನು ಆಕಾಶನ ಕಣಂಗೆ ಮನೆ ಮಗನೇ ತಾನೆ. ಅಮ್ಮ, ಅತ್ತಿಗೆ ಎಲ್ಲೋ ಇರೆ, ಎಲ್ಲೂ ತೋರುದಿಲ್ಲ. ನಿನ್ನೆ ಅತ್ತಿಗೆನ 4 ದಿನ ಆರಾಮ್ ಮಾಡಿ ಬರಲಿ ಅಂದ್ ನಾವೇ ಅವಳನ್ನ ಅಮ್ಮನ ಮನೆಗೆ ಕಳಿಸಿ ಕೊಟ್ಟಿತ್ತು, ತಮ್ಮಣಿಯೂ ಹೊಯ್ದ ಜೊತೆ. ಅರೆ ವಾ, ಎಷ್ಟು ಒಳ್ಳೆ ಮಾಯಿ ನೀವು. ಸೊಸಿನ ಆರಾಮ್ ಮಾಡೋಕೆ ಅಬ್ಬಿ ಮನೆ ಕಳಿಸಿ ಕೊಟ್ರಿ. ಹೌದು, ಮತ್ತೆ ನಮ್ಮ ಅಮ್ಮನ ಎಂತ ಅಂದು ಎಣಿಸ್ಕೊಂಡಿರಿ ನೀವು. ಅವರೆಷ್ಟು ಲಾಯ್ಕ್ ಮಾಡಿ ಅತ್ತಿಗೆನ ಕಾಂತರ ಗೊತ್ತಿತ್ತಾ? ಈ ನಮ್ಮನೆ ಕೆಲಸ ಎಲ್ಲ ಮನೆಗೆ ಇಪ್ಪತ್ತಿಗೆ ಅವ್ರು ಎಂತಕ್ಕೆ ಅಬ್ಬಿ ಮನೆಗೆ ಹೋಯ್ಕಿದ್ದೀತ? ಸ್ವಲ್ಪ ದಿನ ತಡ್ಕೊಂಡು ಹೋಗಿ ರಾತಿಲ್ಲ ಇದ್ದೀತ? ಹೌದಮ್ಮ, ಇವ್ರು ಹೇಳೋದು ಸರಿಯೇ. ಇಲ್ಲ ಮಗ, ಅವಳು ನಮ್ಮ ಮಗಳೇ ಅಲ್ದ. ಅವಳ ಆರೋಗ್ಯನೂ ನಾವೇ ಕಾಣ್ಕಲ್ದ. ಅವಳು ಖುಷಿಯಂಗಿದ್ರೆ ಮನೆಯೆಲ್ಲ ನಗ್ನಗ್ತಾ ಇರತ್ತೆ. ನಾವು ಹಿಂಗೆ ಎಲ್ಲರಿಗೂ ಸಿಕ್ಕಿ ಹೋಪ ಅಂದ್ ಬಂತು. ಅವ್ರು ಇದ್ದೀರ ಒಳ್ಳೇದಿದ್ದಿತ್ತು. ಬೇಜಾರು ಮಾಡ್ಕೊಂಬೇಡಿ ಹೇಳಿ ಅಂದ್ರೆ. ಆಶಾ ಬೇಗ ಬತ್ತ, ಅವಳು ಬಂದ್ರ ಮೇಲೆ ನಿಮ್ಗೆಲ್ಲ ಸಿಕ್ಕುಕ್ ಬತ್ತಾಳಕ್ಕ. ಆಶಾ, ನೀ ಅಮ್ಮನ ಮನೆಗೆ ಹೋದಾಗಳಿಕೆ ಶ್ವೇತಾ ಸುಹಾಸ್ ಬಂದಿದ್ದೀರ್ ಕಣ್. ಹೌದಾ, ನಾನು ಇದ್ದೀರು ಒಳ್ಳೇದಿದ್ದಿತ್ತು ಅಲ್ದಾ. ಅದಕ್ಕೆ ಅಂತ ಬೇಜಾರು ಮಾಡ್ಕಂತೆ ಮಗ. ಅವಳೇನ ಬೇರೆ ಊರಂಗಿದ್ದಾಳ, ಹೇಗಳಿಗೆ ಬೇಕಾದ್ರೂ ಸಿಕ್ಕಿ ಬರ್ಲಕ್. ಹಂಗಾರ ಸಾಯಂಕಾಲ ರೆಡಿ ಆಗಿರ್, ಆಫೀಸಿಂದ ಬಂದನ ಹೋಯ್ ಬಪ್ಪ. ಹಲೋ, ಹಾಂ ಹಾಂ, ಓಕೆ ಓಕೆ ಓಕೆ. ಆಶಾ, ನೀನು ಇವ್ರ ಹತ್ರ ಮಾತಾಡ್ತಾ ಇರ, ನಂಗೆ ಒಂಚೂರು ಕೆಲಸ ಇತ್ತು, ನಾನು ಹೋಯ್ ಬೇಗ ಬತ್ತೆ ಅಕ್ಕ. ನೀವು ನಮಗೆ ಸಿಕ್ಕಕ್ಕೆ ಬಂದು ಇಷ್ಟು ಬೇಗ ಎಲ್ಲಿಗೆ ಓಡ್ತಿದ್ರಿ? ಈಗ ಒಂದು ಅರ್ಜೆಂಟ್ ಕೆಲಸ ಬಂತು, ಈಗ ಬತ್ತೆ. ನೀವು ಮಾತಾಡ್ತಾ ಇರಿ ಬಾವ. ಅಲ್ಲ ಆಶಾ, ಒಂದು ಮಾತ್ಕೇಂತೆ, ಆಕಾಶನ ಕೆಲಸ ಸರಿ ನಡೀತಿತ್ತಲ್ದ? ಎಂತ ತೊಂದ್ರೆಗಿಂದ್ರೆ ಇತ್ತ? ಇಲ್ಲಪ್ಪ, ಅಂಥದೆಂತ ಇಲ್ಲಿ. ಎಂತ ನಮ್ಗೆ ಹೇಳಕ್ಕೂ ಆಗ್ದ? ನಾವು ನಿಮ್ಮ ಮನೆಯವರೇ ಅಲ್ದ? ಆಫೀಸಿಂದ ಕೆಲಸದವ್ರನ್ನೆಲ್ಲ ಕೆಲವರನ್ನ ತೆಗೆದು ಹಾಕ್ತಿದ್ರಲ್ಲ, ಅದಕ್ಕೆ ಸ್ವಲ್ಪ ತಲೆ ಬಿಸಿ ಮಾಡ್ಕೊಂಡಿರಷ್ಟೇ. ಆರ ನೀವು ಇದನ್ನ ಮಾವ ಮಾಯಿಗೆ ಹೇಳಕ್ಕೆ ಹೋಯ್ಬೇಡಿ ಅಕ್ಕ, ಅವ್ರು ಬೇಜಾರು ಮಾಡ್ಕೊಂತಾರೆ. ಎಲ್ಲ ಸರಿ ಆತತ್ತೀಗೆ, ಅದಕ್ಕೆ ನೀವು ತಲೆ ಬಿಸಿ ಮಾಡ್ಕೊಂಬೇಡಿ. ಆಶಾ, ಆಶಾ, ಎಂತ ಮಯ? ಆಕಾಶಂಗೆ ಆಫೀಸಂಗೆ ಅಂತ ಕೆಲಸದ ರಗಳೆ ಇತ್ತ. ಸುಹಾಸ್ ಫೋನ್ ಮಾಡ್ಕೊಂಡು ಎಂಥದೆಲ್ಲ ಹೇಳ್ತಿದ್ನಪ್ಪ. ನೀನು ನಮಗೂ ಎಂಥ ವಿಷಯ ತಿಳಿಸ್ಲಿಲ್ಲ. ಮಾಯಾ, ನಿಮಗೆ ತಲೆ ಬಿಸಿ ಆತಂದು ನಾನು ಎಂತ ಹೇಳಲಿಲ್ಲ. ಆ ದಿನ ಅವ್ರ ಮನೆಗೆ ಅವ್ರು ಒತ್ತಂತಿಕೆ ಮಾಡ್ರ, ಅದಕ್ಕೆ ಒಂಚೂರು ಹೇಳಿದೆ ಅಷ್ಟೇ. ಆರು ಆಶಾ, ನೀನು ಸುಹಾಸ್ನಿಗೆ ನಮ್ಮನೆ ವಿಷಯ ಎಲ್ಲ ಹೇಳೋಕ್ಕಾಗ ಇದ್ದಿತ್ತು. ತಪ್ಪಾಯ್ತು ಮಾಯಾ, ಹಿಂಗೆ ಮಾತಂಗೆ ಬಂತು ಕಣಿ. ಆಶಾ, ನೀನು ನನ್ನ ಕೆಲಸದ ವಿಷಯ ಸುಹಾಸ್ನಿಗೆ ಯಾಕೆ ಹೇಳೋಕೋದ್ದು? ಅವ್ರ ಮನೆಯವರೆಲ್ಲ ನಂಗೆ ಕೆಲಸ ಹೋಯ್ತಂದು ಎಣಿಸ್ಕೊಂಡಿರ್ಕಣ್. ಹಂಗಾರೆ ಸುಹಾಸ್, ನಿಮಗೂ ಈ ಮಾತು ಹೇಳ್ರಾ? ತಪ್ಪು ನಿಂದೆ. ನೀ ಅಂತಕ್ಕೆ ನಮ್ಮ ಮನೆ ವಿಷಯ ಅವರಿಗೆಲ್ಲ ಹೇಳೋಕೋದ್ದು? ತಪ್ಪಾಯ್ತು ಹಾಯ್, ಇಷ್ಟು ಸಣ್ಣ ವಿಷಯ ಇಷ್ಟು ದೊಡ್ಡದಾಗ್ತಂದು ನಾ ಎಣಿಸಿರ್ಲಿಲ್ಲ ಮರ್ರೆ. ಇವ್ರಿಲ್ಲ, ಅತ್ತೆ ಮಾವ ನೀವಿಲ್ಲ, ಎಂತ ಸಾಮಾನು ತಗೊಂಡಪ್ಪಕ್ಕೆ ಬಂದ್ರಿಯಾ?
ಹೌದು ಮಗ, ಸ್ವಲ್ಪ ಸಾಮಾನು ತಗೊಂಡಪ್ಪ ಅಂದ್ ಬಂತ. ನೀವೆಲ್ಲ ಹುಷಾರಿದ್ರಿಯಾ? ಎಷ್ಟು ದಿವಸ ಆಯ್ತು ನೀನು ಶ್ವೇತಾ ಮನೆ ಬದಿ ಬರಲೇ ಇಲ್ಲ? ಮನೆಗೆ ಮಸ್ತ್ ಕೆಲಸ ಇರುತ್ತಲ್ದ, ಶ್ವೇತಂಗೆ ಸರಿ ಮಾಡಿ ಮನೆ ಕೆಲಸ ಮಾಡೋಕ್ಕೂ ಬತ್ತಿಲ್ಲ. ಇಡೀ ದಿವಸ ಗುಡ್ತಾ ಇಕ್ಕಂತಾಳೆ. ಅದು ಅಲ್ಲದೆ ಅಮ್ಮನಿಗೂ ಬೇಜಾರಾತ್. ಶ್ವೇತ ಕೆಲಸದಂಗೆ ಬರೀ ಆಲ್ಸಿ. ಇಲ್ಲ ಮಗ, ಅವಳಿಗೆ ಮನೆ ಕೆಲಸ ಲಾಯ್ಕ್ ಮಾಡಿ ಮಾಡೋಕೆ ಬತ್ತತ್ತೆ. ಏಗಳು ಕೆಲ್ಸಕ್ಕೆ ಆಲ್ಸಿ ಮಾಡ್ದಾಳಲ್ಲ ಮಗ ಅವಳು. ಎಂಥದ್ದು ನೀ ಈಗ ಹೇಳ್ತೀಯಲ್ಲ, ಒಕ್ಕಂಗಾರ ನಾವು ಅವಳಿಗೆ ಒಂಚೂರು ಬುದ್ಧಿ ಹೇಳ್ತೋಕ. ಬೇಡ ಬೇಡ, ಶ್ವೇತಂಗೆ ಅಂತ ನೀವು ಹೇಳೋಕೆ ಹೋಯ್ಬೇಡಿ. ಅವಳು ಕಡೆಗೆ ಬೇಜಾರಾರ ಕಷ್ಟ. ನಾ ಬತ್ತೆ ಅಕ್ಕ, ಮತ್ತೆ ಸಿಗುವ. ಅಮ್ಮ ಅಪ್ಪಯ್ಯ, ನಿಮಗೆ ನಂಗೆ ಎಂತಾರು ಬೈಯೋಕ್ಕಿದ್ದೀರಿ, ನಾನು ಎದ್ರೆ ಹೇಳೋಕ ಇಲ್ಯಾ? ಎಂತಾಯ್ತು ಮಗ, ಬತ್ತ ಬತ್ತ ಎಂತಕ್ಕೆ ಇಷ್ಟು ಸಿಟ್ಟಾತಿದ್ದ? ಶ್ವೇತಾ, ಎಂತಾಯ್ತು? ಎಂತ ರಗಳಿ ಆಯ್ತಾ? ಕಾಣಿ ಹೊತ್ತಿಗೆ ಅಮ್ಮ ಅಪ್ಪಯ್ಯ ನಂಗೆ ಮನೆ ಕೆಲಸ ಮಾಡೋದಂದ್ರೆ ಆತಿಲ್ಲ ಅಂತ ಹೇಳಿ ನನ್ನ ಗಂಡನ ಹತ್ರ ಹೇಳಿರಮ್ರು. ಇಲ್ಲ ಮಗ, ನಾವೆಂತ ಅವನಿಗೆ ಹೇಳೋಕೋ ಇಲ್ಲ. ಅವನೇ ನಿನ್ನೆ ಪ್ಯಾಟಿಂಗ್ ಸಿಕ್ಕಾಗಳಿಕೆ ಹೇಳ್ತಿದ್ದ, ನಿಂಗೆ ಮನೆ ಕೆಲಸ ಮಾಡೋದಂದ್ರೆ ಆತಿಲ್ಲ ಅಂದ್. ಶ್ವೇತಾ, ನಿಂಗೆ ಗೊತ್ತಿತ್ತು ಅಮ್ಮ ಅಪ್ಪಯ್ಯ ನಿನ್ನ ಬಗ್ಗೆ ಏಗಳಿಕೋ ಹಂಗೆ ಹೇಳ್ತ್ರಾ? ಹಂಗಾರೆ ಇವ್ರೆ ಅಕ್ಕ ಹಂಗೆ ಹೇಳ್ರತಿಗೆ. ಅಕ್ಕ ಬೇಜಾರು ಮಾಡ್ಕೊಂಬೇಡ, ನಾನೊಂದು ಮಾತು ಹೇಳ್ತೆ. ಭಾವನಿಗೆ ಸ್ವಲ್ಪ ಆಚಿಂದಿಚ್ಚಿಗೆ ಹೇಳು ಅಭ್ಯಾಸ ಇದ್ದಂಗಿತ್ತಪ್ಪ ಅಕ್ಕ. ಎಂತ ಹೇಳ್ತೇನ ಕತ್ತೆ? ಹೌದು ಶ್ವೇತ, ತಮ್ಮಣ್ಣಿ ಸರಿ ಹೇಳ್ತಿದ್ದ. ಭಾವನಿಗೆ ಸ್ವಲ್ಪ ಚಾಡಿ ಹೇಳೋ ಅಭ್ಯಾಸ ಇತ್ತು ಕಣ್. ಸುಹಾಸ್ ತುಂಬ ಒಳ್ಳೆ ಮಗ, ಆದ್ರೆ ಸ್ವಲ್ಪ ಚಾಡಿ ಹೇಳೋ ಅಭ್ಯಾಸ ಅಷ್ಟೇ. ನೀ ಬೇಜಾರು ಮಾಡ್ಕೊಂಬೇಡ ಮಗ. ಇನ್ನು ನಾವೆಂಥವದಾರು ಮಾತಾಡೋತಿಗೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಕ ಅವನ ಎದುರಷ್ಟೇ. ಅವನೇನು ಕೆಟ್ಟನಲ್ಲ ಮಗ, ಆದ್ರೆ ಕೆಲವರ ಅಭ್ಯಾಸ